ಒಂದೆಲ್ಗ ತಂಬುಳಿ, ಎಸ್, ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟು ಎಲೆ ಎಲ್ಲ ಕಿತ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ನೀರಿಲ್ಲದೆ ಇರೋ ಥರ ಡ್ರೈ ಮಾಡಿ ಒರೆಸ್ಕೊಂಡು ರೆಡಿ ಮಾಡ್ಕೋಬೇಕು. ಒಂದೆಲ್ಗ ಎಲೆ, ಬ್ರಾಹ್ಮಿ ಎಲೆ, ಎಲ್ಲರಿಗೂ ಅದ್ರ ಬೆನಿಫಿಟ್ಸ್ ಗೊತ್ತಾ ಇರುತ್ತೆ. ಮಕ್ಳಿಗೂ ಅಷ್ಟೇ ಮೆಮೊರಿಗೆ ತುಂಬ ಒಳ್ಳೆಯದು, ಆಮೇಲೆ ಬ್ರೈನ್ಗೂ ಅಷ್ಟೇ ತುಂಬ ಒಳ್ಳೆಯದು ಇದು. ಸೊ ಜಸ್ಟ್ ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್. ಅಂತರ್ಮುಖಿ ವ್ಲಾಗ್ಸ್ಗೆ ಸುಸ್ವಾಗತ. ಅಂತರ್ಮುಖಿ ವ್ಯೂಯರ್ಸ್ಗೆ ಶುಭ ಸಂಜೆ. ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು ಅಂತ. ತೆಂಗಿನಕಾಯಿ, ಮೆಣಸು, ಜೀರಿಗೆ, ಶುಂಠಿ, ಆಮೇಲೆ ಒಂಚೂರು ಹಸಿಮೆಣಸಿನ್ಕಾಯಿ. ಸೊ ಇದನ್ನೆಲ್ಲ ರುಬ್ಕೊಂಡು, ಆಮೇಲೆ ಒಂದೆಲ್ಗ ಸೊಪ್ಪನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು, ಫುಲ್ಲು ಬಿಸಿ ಮಾಡಿ ಮೆತ್ತಗೆ ಮಾಡ್ಕೋಬಾರ್ದು, ಬೇಯಿಸ್ಕೋಬಾರ್ದು, ಜಸ್ಟ್ ಅದು ಸ್ವಲ್ಪ ರೋಸ್ಟ್ ಆಗೋ ಥರ ಬಿಸಿ ಮಾಡ್ಕೋಬೇಕು ಅಷ್ಟೇ. ಸೊ ನೋಡಿ ಇಷ್ಟೇ ಅದಕ್ಕೆ ಹದ. ನೋಡಿ ತುಂಬ ಬೇಯಿಸ್ಕೊಂಡಿಲ್ಲ ನಾನು, ಯಾಕೆಂದರೆ ಅದರದ್ದು ಸತ್ವ ಏನು ಹೋಗಬಾರ್ದು. ಇಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ರುಬ್ಬಕ್ಕೆ ನಾನು ಹಾಕ್ಕೊಂಡೆ. ಸೊ ತೋರಿಸಿದ್ನಲ್ಲ, ಜೀರಿಗೆ, ಮೆಣಸು, ಶುಂಠಿ, ಹಸಿಮೆಣಸಿನ್ಕಾಯಿ, ಇದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಅದನ್ನು ರುಬ್ಕೊಳ್ಬೇಕು. ಮೊಸರಲ್ಲಿ ರುಬ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಡೀಟೇಲ್ ವಿಡಿಯೋ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೇನೆ. ಮಿಸ್ ಮಾಡ್ದಿರ ಹೋಗಿ ವಾಚ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗತ್ತೆ. ಒಂದೆಲ್ಗ ಮಕ್ಕಳು ಬ್ರೈನ್ಗೆ ತುಂಬ ಒಳ್ಳೆಯದು, ಮೆಮೊರಿ ಪವರ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಅದನ್ನು ಈ ಥರ ಚಟ್ನಿನೋ ಅಥವಾ ತಂಬುಳಿನೋ ಮೊಸರು ಜೊತೆ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನೋಡಿ ಇದನ್ನೆಲ್ಲ ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಇದನ್ನೆಲ್ಲ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಮೊಸರು ಹಾಕಿದ್ರೆ ತಂಬುಳಿ ರೆಡಿ ಆಗುತ್ತೆ. ಅದನ್ನು ಟೇಸ್ಟ್ ಮಾಡ್ಬೋದು. ಮಿಸ್ ಮಾಡ್ದಿರ ನೀವು ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ. ಡೀಟೇಲ್ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡಿ ಈ ಥರ ಫುಲ್ಲು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಇಟ್ಕೊಂಡು ಅದಕ್ಕೆ ಮೊಸರು ಹಾಕಿ ಒಗ್ಗರಣೆ ಕೊಟ್ಟರೆ ತಂಬುಳಿ ರೆಡಿ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಟೇಸ್ಟಿಯಾಗಿರೋ ತಂಬುಳಿ ರೆಡಿ. ಇದು ನೀವು ಎಲ್ಲರಿಗೂ ಯಾರಿಗೆ ಹೆಲ್ದಿ ಬಯಸ್ತಿರೋ, ಹೆಲ್ತ್ ಚೆನ್ನಾಗಿರುತ್ತೆ ಅಂತಿರೋ ಅವ್ರಿಗೂ ಕೂಡ ಶೇರ್ ಮಾಡಿ, ಮಿಸ್ ಮಾಡಬೇಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಜೊತೆ ಮುಂದೆ ಬರ್ತೀನಿ. ಸೊ ಅದಕ್ಕೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬಾಯ್.